ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಗುತ್ತಿರುವ ಗಂಭೀರ ಬೆಳವಣಿಗೆ ಮತ್ತು ವೈಫಲ್ಯ ಕುರಿತು ಜೂನ್ 7ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಾಗೃತಿ ಸಮಾವೇಶ ನಡೆಯಲಿದೆ ಎಂದು ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ಹೊನ್ನಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಕಸಾಪದ ಅಧ್ಯಕ್ಷರಿಗೆ ನೀಡಿರುವ ಸಚಿವ ಸಂಪುಟ ಸ್ಥಾನಮಾನವನ್ನ ಹಿಂಪಡೆಯಬೇಕೆಂದು ಈ ಹಿಂದೆ ಸಮಿತಿ ಆಗ್ರಹಿಸಿತ್ತು. ಈಗ ಅದು ಈಡೇರಿದೆ. ಇತರೆ ವಿಷಯಗಳ ಬಗ್ಗೆ ಜೂನ್ 7ರಂದು ಆಗ್ರಹಿಸಲಾಗುವುದು. ಕನ್ನಡ ಸಾಹಿತ್ಯ ಪರಿಷತ್ ಮಾಡುವ ಕೆಲಸವನ್ನ ಬಿಟ್ಟು ಬೇರೆ ಎಲ್ಲ ಕೆಲಸವನ್ನ ಮಾಡುತ್ತಿದೆ. ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಸ್ತಕ್ ಅವರಿಗೆ ಕರೆದು ಇದುವರೆಗೂ ಸನ್ಮಾನಿಸಿಲ್ಲ ಎಂದು ದೂರಿದರು. ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಸಮಾವೇಶಕ್ಕೆ ಪುಟ್ಟೇನವರ ಅಧ್ಯಕ್ಷತೆಯಲ್ಲಿ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಬಹಳಷ್ಟು ಗಣ್ಯರು ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಹಂಪ ನಾಗರಾಜಯ್ಯ ಅವರು ಈ ಸಮಾವೇಶವನ್ನು ಉದ್ಘಾಟನೆ ಮಾಡ್ತಾರೆ. ಸಾಹಿತಿಗಳು ಮತ್ತು ಹೋರಾಟಗಾರರಾದಂಥ ಎಸ್.ಸಿ. ಸಿದ್ದರಾಮಯ್ಯ, ಬಂಜಿಗೆರೆ ಜಯಪ್ರಕಾಶ್, ಪ್ರೊಫೆಸರ್ ರಾಜೇಂದ್ರ ಚೆನ್ನಿ, ಇ.ಸಿ. ರಾಮಚಂದ್ರಗೌಡ, ಜಾಣಗೆರೆ ವೆಂಕಟರಾಮಯ್ಯ, ಕಲ್ಕುಳಿ ವಿಠಲ ಹೆಗಡೆ, ನಂಜರಾಜ್ ಅರಸ್, ಕೆ.ಎಸ್. ವಿಮಲಾ, ಆರ್.ಜಿ. ಹಳ್ಳಿ ನಾಗರಾಜ್, ರೋಹಿದಾಸ್ ನಾಯಕ್, ಶ್ರೀಕಂಠೇಗೌಡ, ಮಾಜಿ MLC ಅವರು, ಜಯಪ್ರಕಾಶ್ ಗೌಡ, ವಸುಂಧರಾ ಭೂಪತಿ, H.L. ಪುಷ್ಪ, ಮೀರಾ ಶಿವಲಿಂಗಯ್ಯ, ಸಿ.ಕೆ. ರಾಮೇಗೌಡ, ಗುರುಮೂರ್ತಿ, ಎಂ ಗುರುಮೂರ್ತಿ ಅವರು, ಸುನಂದಾ ಜಯರಾಮ್ ಸೇರಿದಂತೆ ಹಲವರು ಭಾಗವಹಿಸ್ತಾರೆ. ಮತ್ತು ಬಹಳ ಮುಖ್ಯವಾಗಿ ನಾವು ಸುತ್ತಮುತ್ತಲಿನ ಹಲವು ಜಿಲ್ಲೆಗಳ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲಿನ ಜಿಲ್ಲೆಗಳಾದಂಥ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಉತ್ತರ ಕನ್ನಡ, ಉಡುಪಿ, ಕೊಡಗು, ಕಾರವಾರ ಮತ್ತು ಬಿಜಾಪುರ ಮತ್ತು ಈ ಕಡೆ ಚಾಮರಾಜನಗರ, ಮಂಡ್ಯ, ಹಾಸನ, ಬೆಂಗಳೂರು, ಹೀಗೆ ಎಲ್ಲ ಜಿಲ್ಲೆಗಳಿಂದಲೂ ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿತೈಷಿಗಳು ಪ್ರತಿನಿಧಿಗಳಾಗಿ ಬರ್ತಾ ಇದ್ದಾರೆ. ಹಾಗಾಗಿ ಇದೊಂದು ನಿರ್ಣಾಯಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಹಲವು ಬೇಡಿಕೆಗಳಿದೆ. ಮೊಟ್ಟ ಮೊದಲ ನಮ್ಮದು ಒಂದು ಬೇಡಿಕೆ ಏನಿತ್ತು, ಅವರ ಸಚಿವ ಸ್ಥಾನಮಾನ ಏನಿದೆ ಅದನ್ನು ವಾಪಸ್ ಪಡೆಯಬೇಕು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಕೊಟ್ಟಂತ ಸಚಿವ ಸ್ಥಾನಮಾನ, ಅದಕ್ಕೆ ಈಗ ಸರ್ಕಾರ ಸ್ಪಂದಿಸಿದೆ. ಆ ಸ್ಥಾನಮಾನವನ್ನು ವಾಪಸ್ ಪಡೆದಿದೆ. ಈಗ ನಾವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನೇ ಜಾಗೃತಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅವರ ವಿರುದ್ಧವಾಗಿ ನಾವು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಅವರಲ್ಲಿ ಈ ನಾಡು ನುಡಿ ಜಾಗೃತಿಯನ್ನು ಕುರಿತಾದಂಥ ಯಾವುದೇ ಆಶಯಗಳು ಇಲ್ಲ ಅನ್ನೋದು ಮೊದಲನೆಯ ಕಾರಣ. ಎರಡನೆಯದಾಗಿ ಅವರು ಸಂಪೂರ್ಣವಾಗಿ ತಮ್ಮ ಅತ್ಯುನ್ನತವಾದಂತಹ ಆ ಒಂದು ಅಧ್ಯಕ್ಷ ಹುದ್ದೆಯನ್ನು ನಿರಂತರವಾಗಿ ದುರುಪಯೋಗ ಮಾಡಿಕೊಂಡು ಬರ್ತಾ ಇದ್ದಾರೆ. ಸಾಹಿತ್ಯ ಪರಿಷತ್ತು ಇದ್ದದ್ದು ಕನ್ನಡದ ಸೇವೆಗೆ, ಕರ್ನಾಟಕದ ಸೇವೆಗೆ, ಹಿಂದೂ ಕೂಡ ಅದನ್ನು ನಡೆಸ್ಕೊಂಡು ಅದೇ ಥರ ಬರಲಾಗಿತ್ತು. ಆದರೆ ಇವರು ಒಂದು ರೀತಿಯಲ್ಲಿ ಅಧಿಕಾರಿಶಾಹಿ ಮನೋಭಾವದಿಂದ ತಮ್ಮ ಅಧ್ಯಕ್ಷ ಪದವಿಯನ್ನು ದುರುಪಯೋಗ ಪಡಿಸ್ಕೊಳ್ತಿರುವಂಥದ್ದು ತಾವು ಕೂಡ ಅದನ್ನು ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ಅದರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಅಂದರೆ ಅವರು ಹೊರಟಿರುವಂಥ ಬೈಲಾ ತಿದ್ದುಪಡಿಗಳು ಅದು ಎಷ್ಟು ಜನ ವಿರೋಧಿಯಾಗಿದೆ ಅಂದರೆ ಅಲ್ಲಿ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಆ ಕೇಂದ್ರ ಪರಿಷತ್ತೇ ತಾಲೂಕಿನ ಸದಸ್ಯರನ್ನ ಕಾರ್ಯಕಾರಿ ಸಮಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಅಧಿಕಾರ ಪಡೆಯುವಷ್ಟರ ಮಟ್ಟಿಗೆ ಅವರು ನಿರಂಕುಶ ಪ್ರಭುಗಳಾಗೋದಕ್ಕೆ ಹೊರಟಿದ್ದಾರೆ. ಅಂಥ ಒಂದು ಬೈಲವನ್ನು ತಿದ್ದುಪಡಿಯನ್ನು ಮಾಡಕೂಡದು ಅನ್ನೋದು ನಮ್ಮ ಬಹಳ ಮುಖ್ಯವಾದಂಥ ಒಂದು ಹೋರಾಟದ ಕಾರಣ. ಎರಡನೇದಾಗಿ ಅವರು ಈ ಥರದ ಬೈಲಾ ತಿದ್ದುಪಡಿಗಳು ಆಮೇಲೆ ಇನ್ನಿತರ ಅಂಶಗಳನ್ನು ಯಾರಾದರೂ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಸಮಿತಿಯವರಾಗಿದ್ದವರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು. ಯಾಕೆ ನಿಮ್ಮ ಆಜೀವ ಸದಸ್ಯತ್ವವನ್ನು ತೆಗೆಯಬಾರದು? ಆಜೀವ ಸದಸ್ಯ ತೆಗೆದಕ್ಕೆ ಅವ್ರಿಗೆ ಹಕ್ಕಿಲ್ಲ. ಅದು ಕಾರ್ಯಕಾರಿ ಆದರೆ ಅವರನ್ನೊಂದು ರೀತಿಯಲ್ಲಿ ಭಯಪಡಿಸಿ ನಿಮ್ಮ